ವಿರಾಮದ ನಂತರ ಮತ್ತೊಮ್ಮೆ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿಯವರೇ, ಮುಂದಿನ ವಿಚಾರ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಭೂವರಾಹ ಸ್ವಾಮಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವೇನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ, ಹೊಸ ಆಗಿರ್ತಕ್ಕಂಥ ಮನೆ ಕಟ್ಟಬೇಕಾದ್ರೆ ಅಥವಾ ಮನೆ ಕಟ್ಟಬೇಕು ಅನ್ನೋದಲ್ಲದೆ ಇದ್ದರೂ ನೆಲ ಆಗಬೇಕು ಅಂದ್ರೂ ಒಂದು ಹಿಡಿ ಮರಳು, ಅಂದರೆ ಯಾವ ಜಾಗವನ್ನು ನೀವು ನೋಡಿರ್ತೀರೋ ಆ ಜಾಗದ ಎತ್ಕೊಂಡು ಹೋಗ್ಬಿಟ್ರೆ ಆ ಜಾಗ ಗ್ಯಾರಂಟಿ ಆಗಿಬಿಡುತ್ತೆ. ಆಮೇಲೆ ದೊಡ್ಡದಾಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಪುಟಾಣಿ ಒಂದು ಇಟ್ಟಿಗೆ ಕಟ್ಟಕ್ಕೆ ಮೊದಲು, ಅಕಸ್ಮಾತ್ ಸೈಟ್ ಇದೆ, ನಿವೇಶನ ಇದೆ, ಮನೆ ಕಟ್ಟಕ್ಕೆ ಒಂದು ಫಸ್ಟ್ ಕ್ಲಾಸ್ ಆಗಿ ಮೊದಲನೇ ಪಾಯವನ್ನು ಹಾಕಬೇಕಾದ್ರೆ ಕಲ್ಲು ತೊಗೊಂಡು ಹೋಗೋಕ್ಕಾಗಲ್ಲ. ಸೈಜ್ ಕಲ್ಲು ಎತ್ಕೊಂಡು ಹೋಗೋಕ್ಕಾಗತ್ತೆ, ಪಾಯದು ಆಗಲ್ಲ. ಅದಕ್ಕೆ ಇಟ್ಟಿಗೆ, ಒಂದು ಪೂರ್ತಿಯಾಗಿರ್ತಕ್ಕಂಥ ಇಟ್ಟಿಗೆನೇ ಭೂವರಾಹ ಸ್ವಾಮಿ ದೇವಸ್ಥಾನ, ಪಾಂಡವಪುರ. ನೋಡಿ, ಹೊರಗಡೆ ಏನು ತಮಿಳ್ನಾಡಿಗೇನು ಕಳಿಸಿಲ್ಲಪ್ಪ, ಕರ್ನಾಟಕದಲ್ಲೇ. ಆ ಪಾಂಡವಪುರ ಮೈಸೂರು ಹತ್ರನೇ ಇರತಕ್ಕಂಥದ್ದು. ಮೇಲ್ಕೋಟೆಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ, ಅಥವಾ ಈ ಕಡೆ ಮಂಡ್ಯದಿಂದ ಹೋದರೆ ಪಾಂಡವಪುರಕ್ಕೆ ಹೋಗ್ಬೋದು. ಹೀಗೆ ಆ ಪಾಂಡವಪುರಕ್ಕೆ ಹೋದಾಗ ವರಹಸ್ವಾಮಿ ಭಾಳ ವಿರಾಜಮಾನವಾಗಿ ಕೂತಿರ್ತಕ್ಕಂಥ 18 ಅಡಿ ವಿಶೇಷವಾಗಿರ್ತಕ್ಕಂಥದ್ದು. ಪೀಠಾರೋಹಣವಾಗಿ ಅರ್ಶಿನ ಕುಂಕುಮನ್ನು ನೀವು 1 kg ಅರ್ಶಿನ ಕುಂಕುಮವನ್ನು ಕೊಡಬೇಕು. ಅರ್ಶಿನ ಹರಿದ್ರಾಲಂಕಾರ ದಾರಿದ್ರ್ಯ ಪರಿನಾಶನಾರ್ಥಂ ಅಂತ ವರಹಸ್ವಾಮಿಗೆ ದಾರಿದ್ರ್ಯವನ್ನು ಪರಿನಾಶನ ಮಾಡ್ತಕ್ಕಂಥದ್ದು. ಕುಂಕುಮಾಲಂಕಾರಂ ಲಕ್ಷ್ಮೀಭೂಷಿತ, ಆ ಭೂದೇವಿಗೆ ಲಕ್ಷ್ಮೀಭೂಷಿತವಾಗಿರ್ತಕ್ಕಂಥ ಕುಂಕುಮ ಕೊಡೋದು. ಇದಾದ ಮೇಲೆ 1 ಗ್ರಾಮ್ 100 ಗ್ರಾಮ್ ಅಷ್ಟು ಹರಳೆಣ್ಣೆ, ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ ವರಹಸ್ವಾಮಿಗೆ ಹರಳೆಣ್ಣೆ. ಕೆಲವರು ಅರ್ಚಕರಿದ್ದಾರೆ, ಅದೇನೋ ದರಿದ್ರದವ್ರು ಗೊತ್ತಿಲ್ಲ, ನಾವೆಲ್ಲ ಹರಳೆಣ್ಣೆಲ್ಲ ಹಚ್ಚಲ್ರಿ, ಎತ್ಕೊಂಡೋಗ್ರಿ, ಅವ್ನು ಯಾವನೋ ಹೇಳ್ತಾನಂತೆ ಬ್ರಹ್ಮಾಂಡ ಗುರುಗಳು, ಎತ್ಕೊಂಡೋಗಿ ವಾಪಸ್ ಅಂತ ಕಳಿಸಿದ್ರೆ. ಏನು ಪೆದ್ದನ ಮಕ್ಕಳು ಅಂದರೆ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಬಾಯಿಸ್ಕೊಂಡು ಕುಕ್ಕರ್ಸ್ಕೋಬೇಕು. ಜೀವನದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಜನಗಳು ಬಂದ್ರೇ ಆದಾಯ, ಆ ವಿಶೇಷವಾಗಿರ್ತಕ್ಕಂಥ ಸಂಗೀತೆ. ಅಲ್ಲಿ ನೀವೇನು ಅಂದರೆ ಹರಳೆಣ್ಣೆನೇ ಅವನಿಗೆ ಶ್ರೇಷ್ಠವಾದ. ಹೋಗಿ ತಿರುಪ್ತಿಲಿ ನೋಡ್ಕೊಂಬನ್ನಿ, ರಾತ್ರಿಲಿ ಕುಂಭದಲ್ಲಿ ಹರಳೆಣ್ಣೆ ಇಟ್ಟು ಆ ದೀಪವನ್ನು ಹಚ್ಚಿ ಬಾಗಿಲು ಹಾಕಿ ಬರೋದು. ಅರ್ಥ ಆಯ್ತಾ? ನಿಮಗೆ ಗೊತ್ತಿಲ್ಲದೆ ಇದ್ದರೆ ಬಾಯಿಸ್ಕೊಂಡು ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ. ವರಹಸ್ವಾಮಿಗೆ ಹರಳೆಣ್ಣೆನೇ ಶ್ರೇಷ್ಠ. ಆ ಹರಳೆಣ್ಣೆನ ಹಚ್ಚಿದ ತಕ್ಷಣ ಭಾಳ ವಿಶೇಷ. ಅದು ಸೋಮವಾರದಲ್ಲೇ ಮಾಡಬೇಕು. ಅದಕ್ಕೆ ನೀವೇನು ಮಾಡಿ, ಇವತ್ತು ಸಂಕಲ್ಪ ಮಾಡಿಕೊಂಡು ಮನೆ ಗೌರಮ್ಮನ ದೇವಸ್ಥಾನದಲ್ಲಿ ಆ ಗೌರಿ ಇಟ್ಟಿರೋ ಜಾಗದಲ್ಲಿ ವಿಸರ್ಜನೆ ಮಾಡೋಕ್ಕೆ ಮೊದಲು ಎತ್ಕೊಂಡು ಹೋಗ್ಬಿಟ್ಟು ನೀರಿಗೆ ಹಾಕ್ಬಿಟ್ಟಿರ ಗೌರಿಯ ಜೊತೆಗೆ. ಜ್ಞಾಪಕ ಇಟ್ಕೊಳ್ಳಿ, ಇವತ್ತೇ ಕುಂಕುಮ ಮಾಡುವಾಗ ಮರಳು, ಒಂದು ಫಸ್ಟ್ ಕ್ಲಾಸಾಗಿ ಮರಳಲ್ಲಿ ಒಂದು ಗೋಪುರಾಕಾರದಲ್ಲಿ ಸಪ್ರೇಟ್ ಮನೆಗೋಸ್ಕರ, ನಿವೇಶನಕ್ಕೋಸ್ಕರ ಅಥವಾ ಕಟ್ಟಡ ನಿರ್ಮಾಣಕ್ಕೋಸ್ಕರ ಒಂದು ಪುಟಾಣಿ ಇಟ್ಟಿಗೆ. ಈ ಮರಳು ಸಾಯಂಕಾಲ ಆದರೂ ಮಾಡ್ಕೊಳ್ಳಿ, ಯಾಕಂದರೆ ಈಗ ಅಕಸ್ಮಾತ್ ರೆಡಿ ಮಾಡ್ಕೊಂಬಿಟ್ಟು ರೆಡಿ ಆಗಿದ್ದೋಗಿದ್ರೆ ಪೂಜೆನ ಆಗೋಯ್ತು ಗುರುಳೆ, ನೀವು ಬೆಳಗ್ಗೆ 5 ಗಂಟೆಗೆ ಅದು ಮಾಡಿ ಅಂದ್ಬಿಟ್ರಿ ಮಾಡ್ಕೊಂಬಿಟ್ವಿ ಅಂದರೆ ತಲೆ ಕೆಡಿಸ್ಕೊಬಿಡಿ, ಸಾಯಂಕಾಲ ಮಾಡಿ ಗೋಧೂಳಿ ಲಗ್ನದಲ್ಲಿ. ಬಟ್ ಇವತ್ತೇ ಮಾಡಬೇಕು, ಜ್ಞಾಪಕ ಇಟ್ಕೋಬೇಕು. ಆ ಸಮಯಕ್ಕೆ ಒಂದು ಇಟ್ಟಿಗೆ ಇಟ್ಟು ಆ ಮರಳನ್ನು ಆ ಗೋಪುರನ ಇಟ್ಟಿಗೆ ಮೇಲೆ ಇಟ್ಟು, ನಾನು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಇಟ್ಕೊಳ್ಳಿ, ಇಲ್ಲ ನಿವೇಶನ ಮಾತ್ರ ಸಾಕು ಅನ್ನೋದ್ರೆ ಒಂದು ಗೋಪುರ ಆಕಾರದಲ್ಲಿ ಇಟ್ಕೊಳ್ಳಿ. ವರಹಸ್ವಾಮಿಗೆ ತೊಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಹೋಗಿ ಬರ್ತಕ್ಕಂಥದ್ದು ಪಾಂಡವಪುರ, ಜ್ಞಾಪಕ ಇಟ್ಕೊಳ್ಳಿ. 1 kg ಅರಿಶಿನ, 1 kg ಕುಂಕುಮ ಅಲ್ಲಿ ಕೊಡಬೇಕು. ಹರಳೆಣ್ಣೆ ಒಂದು 100 ಗ್ರಾಮ್ ಆದರೂ ಕನಿಷ್ಠ ಪಕ್ಷ ಕೊಡಬೇಕು. ದೀಪಾನ ಅದರಲ್ಲೇ ಹಚ್ಚಬೇಕು. ಹಚ್ಚಿ ಪ್ರಾರ್ಥನೆನ ಮಾಡಿಕೊಂಡು, ಭಗವಂತ ಈ ದೀಪಾನ ಹಚ್ತಾ ಇದ್ದೀನಿ, ಆ ಹರಳೆಣ್ಣೆ ಸೋಮವಾರವೇ ಕೊಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಸೋಮವಾರದ ದಿವಸ ಯಾರು ನೆನೆಸ್ಕೊತಾರೋ ರಾಹು ಸಮೇತವಾಗಿ ನೆನೆಸ್ಕೋಬೇಕು. ರಾಹುನೇ ರೋಗಕಾರಕ, ಪರಿವರ್ತನಾಕಾರಕನೂ ಅವನೇ, ಇಡೀ ಜಗತ್ತಲ್ಲಿ ವ್ಯಾಪ್ತಕಾರಕ. ರಾಹು ಬಂದು ಸರ್ವವ್ಯಾಧಿ, ಜ್ಞಾನಕಾರಕ, ಅಭಿವೃದ್ಧಿಕಾರಕ, ಅವನು ಪರಿವರ್ತನೆ. ಅದಕ್ಕೋಸ್ಕರ ಸರ್ವಕಾರ್ಯ ಸಿದ್ಧಿ ಹರಿಸಿದ್ಧಿ ಮಾತಾ ನಮಃ ಸ್ಮರಣೆ ಮಾಡ್ಕೋಬೇಕು. ಏನು ಹೇಳಿ? ಹರಿಸಿದ್ಧಿ ಮಾತಾ. ಅದಕ್ಕೆ ಹರಿ, ಎಲ್ಲವನ್ನು ಹರಿಯನ್ನು ಕುಲದೇವರಾಗಿರ್ತಕ್ಕಂಥ ಹರಿಸಿದ್ಧಿ ಮಾತಾ ಜಗನ್ಮಾತೆನೇ ಸ್ವತಃ ಗೌರಿ. ಅವಳು ಭೂಮಿಯಲ್ಲಿ ಮಂಡಲದೊಳಗೆ ಕೂತ್ಕೊಂಡು ಹೀಗೆ ಗಂಟ್ಲವರೆಗೂ ಮಣ್ಣಲ್ಲಿ ಹಾಕಿ ಒಳಗೆ ಕೂತಿರ್ತಾಳೆ, ಬರೀ ಮುಖ ಮಾತ್ರ ಕಾಣ್ತಿರುತ್ತೆ. ಅವಳಿಗೆ ಹರಿಸಿದ್ಧಿ ಮಾತಾ, ಇವಳು ದ್ವಾರಕೆಯಲ್ಲಿರೋದು. ಅದಕ್ಕೆ ನೀವು ಇವತ್ತೇ ಸ್ಮರಣೆ ಮಾಡಿಕೊಂಡು ಹರಿಸಿದ್ಧಿ ಮಾತಾಯ ನಮಃ, ನಮ್ಮ ಹರಿಕಾರ್ಯ ಸಿದ್ಧಿನೂ ಆಗಲಿ ಅಂತ ಸ್ಮರಣೆ ಮಾಡಿಕೊಂಡು ಆ ಇಟ್ಟಿಗೆಯನ್ನು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೋಬೇಕು. ಇವತ್ತು ದೇವ್ರ ಮೇಲೆ ಇಟ್ಟು ಸ್ಮರಣೆ ಮಾಡ್ಕೋಬೇಕು. ಒಂದು ಜ್ಞಾಪಕ ಇಟ್ಕೊಳ್ಳಿ, ತುಳಸಿ ಕಟ್ಟೆ ಒಳಗಾದರೂ ಸರಿ, ತೆಂಗಿನ ಮರ ನಿಮ್ಮಲ್ಲಿದ್ದರೆ ಆದರೂ ಸರಿ, ರಹಸ್ಯ ಇಷ್ಟೇ, ತೆಂಗಿನ ಮರದ ಕೆಳಗಾದರೂ ಸರಿ, ಒಂದು ಲಾವಂಚದ ಬೇರೆ ಸಿಗುತ್ತೆ ಗಂದಿಗೆ ಅಂಗಡಿ, ಅರ್ಶಿನದ ಕೊಂಬು, ಅದಾದ ಮೇಲೆ ಯಾಲಕ್ಕಿ, ಜ್ಞಾಪಕ ಇಟ್ಕೊಳ್ಳಿ, ಯಾಲಕ್ಕಿ, ಈ 3 ಸುತ್ತಬಿಟ್ಟು ಎಲ್ಲಿ ಮಡ್ಚಿಡ್ತಿರೋ, ಎಲ್ಲಿ ಮುಚ್ಚಿಡ್ತಿರೋ, ಅಗದಿಡ್ತಿರೋ, ಜ್ಞಾಪಕ ಇಟ್ಕೊಳ್ಳಿ. ಅರಳಿ ಮರ, ಆಲ್ದ ಮರ, ತೆಂಗಿನ ಮರ, ತುಳಸಿ ಮರದ ಕೆಳಗೆ ಮಾತ್ರ. ಸ್ಥಳದಾತಾಯ ವಿದ್ಮಹೇ ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಅಂತ ಸ್ಮರಣೆ ಮಾಡ್ಕೋಬೇಕು. ಅದನ್ನು ಸ್ಮರಣೆ ಮಾಡಿಕೊಂಡು ಹೂಣ್ಬಿಡ್ಬೇಕು. ಒಂದು ಸ್ವಲ್ಪ ಅಗದ್ಬಿಟ್ಟು ಒಳಗೆ ಇಟ್ಟರೆ ಸಾಕು. ಎಲ್ಲಂದರೆ ಅಲ್ಲಿ ಇಡಬೇಕಾದ್ರೆ ಯಾರು ನೋಡಬಾರ್ದು. ಹೆಂಡತಿ ಇಡಬೇಕಾದ್ರೆ ಗಂಡ ನೋಡಬಾರ್ದು, ಅಥವಾ ಗಂಡ ಹೆಂಡತಿ ಇಬ್ಬರು ಗೊತ್ತಿರತಕ್ಕಂಥ ಅವಕಾಶ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಎಲ್ಲೋ ಹೋಗಿ ಇಟ್ಬಿಡೋದು, ಅವ್ನು ಯಾವುದೋ ಅಗದು ಬಿಡೋದು, ಅದನ್ನು ತೆಗೆದು ಬಿಸಾಕ್ಬಿಡೋದು. ಯಾವುದೋ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ಇಟ್ಬಿಡೋದಲ್ಲ. ದೇವಸ್ಥಾನದಲ್ಲಿ ಅಗಿಕ್ಕೆ ಹೋಗ್ಬಿಡ್ಬೇಡಿ. ಏನು ಮರ ಹೊಡಿತಾ ಇದ್ದಾರೆ ಅಂದ್ಕೊಂಡ್ಬಿಡ್ತಾರೆ, ಇರೋ ಬರೋಲ್ಲ ಒಂದು ಕಡೆ ಹೋಗ್ಬಿಟ್ಟಿರ. ಎಲ್ಲ ಆಗತ್ತೋ ಮನೆ ಒಳಗೆ ತುಳಸಿ ಕಟ್ಟೆ, ತೆಂಗಿನ ಮರ ಇದ್ದರೂ ಸರಿ, ಅಥವಾ ಯಾವುದಾದ್ರು ಒಂದು ದೂರ ಪ್ರಾಂತದಲ್ಲಿ ಅಲ್ಲಿ ತೆಗೆದು ನೋಡೋಕ್ಕೆ ಹೋಗಬೇಡಿ. ಎಲ್ಲಿಟ್ಟಿದ್ದೀವಿ ಅಂತ ತಿರುಗಿ ಮರ್ತೇ ಹೊಟ್ಟಾಗಿ
ಅದು ಕಾರ್ಯ ಸಿದ್ಧಿ ಆಗೋಷ್ಟರಲ್ಲಿ ವಿಶೇಷವಾಗಿ ಯಾಲಕ್ಕಿ ಅನ್ನೋದು ಲಕ್ಷ್ಮಿ, ಭೂಮಿಗೆ ಭೂದೇವಿಗೆ ತುಂಬ ಶ್ರೇಷ್ಠವಾದ ಧಾನ್ಯ. ಇದು ರಹಸ್ಯ, ಯಾರೂ ಕೊಡಲ್ಲ. ಯಾವತ್ತೂ ಭೂಮಿ ಹೋಮ ಮಾಡಬೇಕಾದ್ರೆ ಯಾಲಕ್ಕಿನಲ್ಲೇ ಹೋಮ ಮಾಡೋದು. ಕೇಳಿ, ಕಮಲದ ಹೂವನ್ನ ಲಕ್ಷ್ಮಿಗೆ ಮಾಡ್ತೀವಿ, ಆ ರೀತಿ ಮಾಡೋದ್ರಿಂದ ಯಾಲಕ್ಕಿ ಶ್ರೇಷ್ಠವಾದವಳಿಗೆ. ಅದಕ್ಕೆ ಒಳಗಡೆ ಭೂ ಗರ್ಭಸ್ಥಿತ ಅಂತ ಒಳಗಡೆ ಯಾಲಕ್ಕಿ ನೋಡಿ ಕಪ್ಪಾಗಿರುತ್ತೆ. ಶನಿಯನ್ನು ಆವರಿಸ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಆ ಕವಚದಲ್ಲಿ. ಹರ್ಷಣದ ಕೊಂಬು ಜ್ಞಾಪಕ ಇಟ್ಕೊಳ್ಳಿ. ಲಾವಂಚದ ಬೇರು, ಸಪ್ತ ಋಷಿಗಳು ಲಾವಂಚನ ಯಾವತ್ತೂ ಉಪಯೋಗಿಸೋದು. ನೀರು ಕುಡಿಯೋಕ್ಕೆ ಲಾವಂಚ, ಯಾವ ಕಾಲಕ್ಕೂ ಲಾವಂಚವನ್ನು ಗುಪ್ತೇನ ಸ್ಥಿರ, ಗುಪ್ತವಾಗಿರೋಕ್ಕೆ ವಿಶೇಷ ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ಮಾಡ್ಕೋಬೇಕು. ಸ್ಥಳದಾತಾಯ ವಿದ್ಮಹೆ ಗೃಹದೇನುವೆ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಆ ಭೂವರಹಸ್ವಾಮಿ ಪರಿಪೂರ್ಣವಾಗಿ ಕೊಡ್ತಕ್ಕಂಥ ಅನುಗ್ರಹ ನಿಮಗೆ ಕೊಡಲಿ, ಅತಿ ಶೀಘ್ರದಲ್ಲಿ ನಿವೇಶನೆ ಆಗಲಿ. ನೋಡಿ, ನಾವು ಹೀಗೆ ದೇವಸ್ಥಾನಕ್ಕೆ ಜಾಗಗಳನ್ನ ಹುಡುಕ್ತಾ ಇದ್ದೀವಿ. ಭಾಳಷ್ಟು ಜನ ವಿಶೇಷ ಅಂದರೆ ದೇವಸ್ಥಾನಕ್ಕೆ ಜಾಗ ಹೋಗಿ ಹುಡುಕ್ತಾ ಇದ್ದಾಗ ಹೀಗೆ ಹೋಗ್ತಾ ಇರ್ತೀವಿ, ಭಾಳ ಚೆನ್ನಾಗಿರುತ್ತೆ ಅಂತಾರೆ. ಬ್ರಹ್ಮಾಂಡ ಗುರುಗಳು ನೋಡಿದ ತಕ್ಷಣ 3 ಲಕ್ಷ ಇರೋದು 30 ಲಕ್ಷ ಮಾಡಿಬಿಡ್ತಾರೆ. ಏನು ಮಾಡೋದು, ಅವ್ರು ಹಾಳಾದ ಕರ್ಮ ಬುದ್ಧಿ. ಆದರೆ ಏನು ಮಾಡೋದು, ಇಡೀ ಜಗತ್ತಲ್ಲಿ ಆ ಜಗನ್ಮಾತೆ ಕೂತ್ಕೊಳ್ಳೋ ಜಾಗ ಎಲ್ಲಿ ಅಂತ ಅವಳು ನಿರ್ಧಾರ. ಎಷ್ಟು ಜನ್ಮ ಪುಣ್ಯ ಮಾಡಿದರೆ ನಿಮ್ಮ ತಾತನ ಮನೆ ಆಸ್ತಿ ಆ ದೇವಿಗೋಸ್ಕರ ಇಟ್ಕೊಂಡು ಕಾಯ್ತಾ ಕೂತ್ಕೋಬೇಕಾದ್ರೆ ಋಣ ಅಲ್ವೇ? ಅದಕ್ಕೆ ಅಂಥ ಋಣ ಎಷ್ಟು ಜನಕ್ಕೆ ಉಂಟೋ ಇಲ್ವೋ ಭಗವಂತ ಬಲ್ಲ. ಆದರೂ ಸಹ ಜ್ಞಾಪಿಸ್ತಾ ಇದ್ದೀರಿ, ಇವತ್ತೇ ಮಂಗಳವಾರ ಗೌರಿ ನೆನೆಸ್ಕೊಳ್ಳಿ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವಸಹಸ್ರನಾಮ ಏಕಕಾಲಕ್ಕೆ ಇಡೀ ಜಗತ್ತಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಯಾಗವನ್ನು 28, 29 ಸಿದ್ಧಗಂಗಾ ಶ್ರೀಗಳು ಶಿವಗಂಗೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಮರಣೆಯನ್ನು ಮಾಡಿಕೊಂಡು ಆ ಜ್ಞಾನಗಂಗೆಯನ್ನು ಅಭಿವೃದ್ಧಿ ಪಡ್ಕೊಂಡು ಎಲ್ಲ ಮುತ್ತೈದರ ಮುಖಾಂತರ ಕುಂಕುಮಾರ್ಚನೆ 29 ಸಾಯಂಕಾಲ ದಂಪತಿ ಪೂಜೆ. ಎಲ್ಲರೂ ಬಂದು ನೋಂದಣಿ ಮಾಡ್ಕೊಳ್ಳೋಕ್ಕೆ ಸೋಮವಾರದ ಶುಕ್ರವಾರದೊಳಗೆ ಬೆಳಗ್ಗೆ 5ರಿಂದ ಸಾಯಂಕಾಲ 5 ಗಂಟೆ ಒಳಗೆ ಮುಗಿಸ್ಬಿಡ್ಬೇಕು. ಬೆಳಗ್ಗೆ 5 ಗಂಟೆಯಿಂದ ನಾವು ಪೂಜೆ ಪುನಸ್ಕಾರ ಮಾಡಿರ್ತೀವಿ, 9 ಗಂಟೆಗೆ ಬಂದು ಮುಗಿಸ್ಕೋಬೇಕು. ಹಾಗೆ ಮಾಡ್ಕೊಳ್ಳಿ, ಎಲ್ಲೂ ಸುಭಿಕ್ಷವಾಗಿರಲಿ. ಗಣಪತಿಗೆ ಹಾಕೋದು ಮರಿಬೇಡಿ. ದ್ರವ್ಯಗಳನ್ನು ಮರದ ಭಾಗದಲ್ಲಿ ಯಾವ ಕಾಲಕ್ಕೂ ಗರ್ಕೆ ಹುಲ್ಲನ್ನ ಇಡೋದು ಮರಿಬಾರ್ದು. ಎಲ್ಲ ಮುತ್ತೈದರಿಗೆ ಪರಿಪೂರ್ಣವಾಗಿ ದೀರ್ಘ ಸೌಮಂಗಲಿ ಅಭಿವೃದ್ಧಿಯನ್ನಾಗಲಿ. ಎಷ್ಟೋ ಜನ ವೈದವ್ಯ ಜೀವನ ನಡೆಸ್ತಾರೆ, ಅವರು ಕೂಡ ನಿತ್ಯ ಸುಮಂಗಲಿ ಅನುಗ್ರಹ ಆದಿ ಶಂಕರಾಚಾರ್ಯ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಜೀವನದಲ್ಲಿ ಸುಖವಾಗಿರಲಿ ಅಂತ ನಾವೆಲ್ಲ ಸ್ಮರಣೆ ಮಾಡ್ಕೋಬೇಕು. ಏನು ಹೇಳಬೇಕು ಹೇಳಿ? ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳ ಅನ್ಭವಂತು. ಇದಿಷ್ಟು ಇವತ್ತಿನ ಬ್ರಹ್ಮಾಂಡ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9:30 ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಬ್ರಹ್ಮಾಂಡ ಪ್ರಾಯೋಜಕರು ಜೈಪುರ್ ಜೆಮ್ಸ್ ಅಂಡ್ ಜೆವೆಲ್ಸ್, ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.